ಹೆಲೋ ಫ್ರೆಂಡ್ಸ್, ಹಾಯ್. ಜೀವನದಲ್ಲಿ ಏನಾದರೂ ಸಾಧನೆಯನ್ನ ಮಾಡಬೇಕು ಅಂತ ಕನಸನ್ನ ಕಾಣುತ್ತಿರುವ ಪ್ರತಿಯೊಬ್ಬ ಕನಸುಗಾರನಿಗೂ ನಮ್ಮ ಮಿಲಿಯನ್ ಡ್ರೀಮ್ಸ್ ಕನ್ನಡ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಇವರೇನು 6 ಅಡಿಯ ಅಂದಗಾರರಲ್ಲ, ನವ ಮನ್ಮಥನಂದ್ರೆ ಅದು ಕೂಡ ಅಲ್ಲ. ನಿಮ್ಮೆಲ್ಲರಲ್ಲಿ ಒಬ್ಬರಾದ ಇವರದ್ದು ಸಾಮಾನ್ಯ ಬಣ್ಣ. ಇವರು ಸ್ಟೈಲ್ಗಳಿಗೆ ಸ್ಟೈಲ್ ಕಿಂಗ್. ನಟನೆಯಲ್ಲಿ ಒಂದು ಸ್ಟೈಲ್, ಫೈಟ್ನಲ್ಲಿ ಮತ್ತೊಂದು ಸ್ಟೈಲ್. ನಟನೆಗೆ ಒಂದು ಹೊಸ ಸ್ಟೈಲ್ ಅನ್ನೇ ಹೇಳಿಕೊಟ್ಟ ಸೂಪರ್ ಸ್ಟಾರ್ ಇವರು. ಮಾಸ್ ಹೀರೋ, ಅಭಿಮಾನಿಗಳ ತಲೈವ ಎಂದೇ ಪ್ರಖ್ಯಾತಿ ಪಡೆದಿರುವ ಇವರು ನಿಮ್ಮೆಲ್ಲರ ಪ್ರೀತಿಯ ಶಿವಾಜಿ ರಾವ್ ಗಾಯಕ್ವಾಡ್ ಅಲಿಯಾಸ್ ಸೂಪರ್ ಸ್ಟಾರ್ ರಜನಿಕಾಂತ್. ವಿಶ್ವದಾದ್ಯಂತ ಕೋಟ್ಯಾಂತರ ಅಭಿಮಾನಿಗಳನ್ನ ಸಂಪಾದಿಸಿರುವ ಸೂಪರ್ ಸ್ಟಾರ್ ರಜನಿಕಾಂತ್ ಅವರು ಇಂದು ಈ ಮಟ್ಟಕ್ಕೆ ಬೆಳೆದಿದ್ದಾರೆ ಅಂದ್ರೆ ಇದರ ಹಿಂದೆ ಅವರು ಅನುಭವಿಸಿದ ಹಲವಾರು ಕಹಿ ಘಟನೆಗಳಿದೆ. ಇವರು ಕೂಲಿ ಕಾರ್ಪೆಂಟರ್ ಆಗಿ ಕೆಲಸವನ್ನ ಮಾಡುತ್ತಾ, ನಾಟಕಗಳನ್ನ ಮಾಡುತ್ತಾ, ಬಸ್ ಕಂಡಕ್ಟರ್ ಕೆಲಸವನ್ನ ಮಾಡುತ್ತಿದ್ದ ಇವರು ಇಂದು ಸೂಪರ್ ಸ್ಟಾರ್ ರಜನಿಕಾಂತ್ ಆಗಿ ಬೆಳೆದ ಪರಿ ಅಚ್ಚರಿಯನ್ನ ಮೂಡಿಸುತ್ತೆ. ರಜನಿಕಾಂತ್ ಅವರು 12 ಡಿಸೆಂಬರ್ 1950ರಲ್ಲಿ ರಾಮೋಜಿರಾವ್ ಗಾಯಕ್ವಾಡ್ ಮತ್ತು ಜೀಜಾಬಾಯಿ ದಂಪತಿಗಳ ಮಗನಾಗಿ ನಮ್ಮ ಬೆಂಗಳೂರಿನಲ್ಲಿ ಜನಿಸುತ್ತಾರೆ. ಇವರ ತಂದೆಯವರು ಪೊಲೀಸ್ ಕಾನ್ಸ್ಟೇಬಲ್ ಆಗಿ ಕೆಲಸವನ್ನ ಮಾಡ್ತಾ ಇರ್ತಾರೆ. ರಜನಿಕಾಂತ್ರ ಮೊದಲ ಹೆಸರು ಶಿವಾಜಿರಾವ್ ಗಾಯಕ್ವಾಡ್. ರಜನಿಕಾಂತ್ ಅವರು 9 ವರ್ಷದವರಿರುವಾಗಲೇ ತಮ್ಮ ತಾಯಿಯನ್ನ ಕಳೆದುಕೊಳ್ತಾರೆ. ರಜನಿಕಾಂತ್ ರವರು ತಮ್ಮ ಪ್ರಾಥಮಿಕ ವಿದ್ಯಾಭ್ಯಾಸವನ್ನ ಗವಿಪುರಂ ಸರ್ಕಾರಿ ಶಾಲೆಯಲ್ಲಿ ಪಡೆಯುತ್ತಾರೆ. ಈ ಸಮಯದಲ್ಲಿ ರಜನಿಕಾಂತ್ರನ್ನ ಅವರ ಸಹೋದರ ರಾಮಕೃಷ್ಣ ಮಠಕ್ಕೆ ಸೇರಿಸ್ತಾರೆ. ಮಠದಲ್ಲಿ ಇವರು ವೇದಗಳು, ಭಾರತೀಯ ಸಂಸ್ಕೃತಿ, ಇತಿಹಾಸವನ್ನ ಅಧ್ಯಯನ ಮಾಡುತ್ತಾ ನಾಟಕಗಳಲ್ಲಿ ಅಭಿನಯಿಸ್ತಾರೆ. ಏಕಲವ್ಯ ನಾಟಕದಲ್ಲಿ ಏಕಲವ್ಯನ ಸ್ನೇಹಿತನ ಪಾತ್ರದಲ್ಲಿ ಅಭಿನಯಿಸಿ ದಾರಾ ಬೇಂದ್ರೆಯವರ ಮೆಚ್ಚುಗೆಗೆ ಪಾತ್ರರಾಗ್ತಾರೆ ರಜನಿಕಾಂತ್. ಮಠದಲ್ಲಿ ಇವರಿಗೆ ಅಭಿನಯದಲ್ಲಿ ಆಸಕ್ತಿ ಮೂಡುತ್ತೆ. ನಂತರ 6ನೆಯ ತರಗತಿಗೆ ಆಚಾರ್ಯ ಪಾಠಶಾಲೆ ಪಬ್ಲಿಕ್ ಸ್ಕೂಲ್ಗೆ ಇವರು ಸೇರಿಕೊಳ್ತಾರೆ. ಶಾಲಾ ವಿದ್ಯಾಭ್ಯಾಸವನ್ನ ಮುಗಿಸಿದ ಬಳಿಕ ರಜನಿಕಾಂತ್ ರವರು ಕೂಲಿ ಕಾರ್ಪೆಂಟರ್ ಆಗಿ ಕೆಲಸವನ್ನ ಮಾಡುತ್ತಾ ಜೀವನ ನಡೆಸಲು ಯಾವುದೇ ರೀತಿಯ ಕೆಲಸವನ್ನ ಮಾಡಲು ಸಿದ್ಧರಾಗಿರ್ತಾರೆ. ಈ ರೀತಿ ಕಷ್ಟಪಡುತ್ತಿದ್ದ ರಜನಿಕಾಂತ್ ರವರಿಗೆ ಬೆಂಗಳೂರು ಟ್ರಾನ್ಸ್ಪೋರ್ಟ್ ಸರ್ವಿಸ್ ನಲ್ಲಿ ಕಂಡಕ್ಟರ್ ಆಗಿ ಕೆಲಸ ಸಿಗುತ್ತೆ. ರಜನಿಕಾಂತ್ ರವರು ಬೆಂಗಳೂರಿನ ರೂಟ್ ನಂಬರ್ 10A ಮಾರ್ಗದ ಬಸ್ ನಲ್ಲಿ ಕಂಡಕ್ಟರ್ ಆಗಿ ಕೆಲಸವನ್ನ ಮಾಡುತ್ತಾ ಬಸ್ ಅದೆಷ್ಟೇ ಪ್ರಯಾಣಿಕರಿಂದ ತುಂಬಿದ್ದರೂ ತಮ್ಮದೇ ಆದ ಸ್ಟೈಲ್ ನಲ್ಲಿ ಎಲ್ಲರಿಗೂ ಪಟಪಟ ಅಂತ ಟಿಕೆಟ್ ಅನ್ನ ಹಂಚಿ ಪ್ರಯಾಣಿಕರನ್ನ ರಂಜಿಸುತ್ತಾ ಎಲ್ಲರ ಮನವನ್ನ ಗೆಲ್ಲುತ್ತಿರ್ತಾರೆ. ಬಸ್ನ ಡ್ರೈವರ್ ಆಗಿ ಕೆಲಸ ಮಾಡುತ್ತಿದ್ದ ರಾಜ್ ಬಹದ್ದೂರ್ ಮತ್ತು ರಜನಿಕಾಂತ್ ರವರು ಆತ್ಮೀಯ ಸ್ನೇಹಿತರಾಗಿರ್ತಾರೆ. ಕಂಡಕ್ಟರ್ ಆಗಿ ಕೆಲಸ ಮಾಡುತ್ತಿದ್ದ ಸಮಯದಲ್ಲಿ MBBS ಅನ್ನ ಓದುತ್ತಿದ್ದ ನಿರ್ಮಲಾ ಎನ್ನುವ ಯುವತಿಯ ಪರಿಚಯ ಆಗುತ್ತೆ ರಜನಿಕಾಂತ್ರಿಗೆ. ಆಕೆ ಬಸ್ ಹತ್ತಿದಾಗಲೆಲ್ಲ ಇಬ್ಬರು ಮಾತನಾಡಿಕೊಳ್ತಾ ಇರ್ತಾರೆ. ನಂತರ ಒಂದು ದಿನ ರಜನಿಕಾಂತ್ ರವರು ಮುಖ್ಯ ಪಾತ್ರದಲ್ಲಿ ಅಭಿನಯಿಸುತ್ತಿದ್ದ ನಾಟಕವನ್ನು ನೋಡಲು ನಿರ್ಮಲಾರನ್ನ ಮತ್ತು ರಾಜ್ ಬಹದ್ದೂರನ್ನ ಆಹ್ವಾನಿಸುತ್ತಾರೆ. ನಾಟಕವನ್ನ ನೋಡಿದ ನಿರ್ಮಲಾ ಮತ್ತು ರಾಜ್ ಬಹದ್ದೂರ್ ರಜನಿಕಾಂತ್ರ ಕಲೆಯನ್ನು ಕಂಡು ಆಶ್ಚರ್ಯ ಪಡ್ತಾರೆ. ನಾಟಕದಲ್ಲಿ ರಜನಿಯವರು ದುರ್ಯೋಧನನ ಪಾತ್ರದಲ್ಲಿ ಆರ್ಭಟಿಸಿ ಮಿಂಚಿರುತ್ತಾರೆ. ಇದಾದ ಸ್ವಲ್ಪ ದಿನಗಳ ಬಳಿಕ ಮದ್ರಾಸ್ ಫಿಲ್ಮ್ ಇನ್ಸ್ಟಿಟ್ಯೂಟ್ ಇಂದ ಸಂದರ್ಶನಕ್ಕೆ ಪತ್ರ ಬರುತ್ತೆ. ಸಂದರ್ಶನದ ಪತ್ರವನ್ನು ನೋಡಿ ಶಾಕ್ಗೆ ಒಳಗಾಗ್ತಾರೆ ರಜನಿಕಾಂತ್. ಯಾಕೆಂದ್ರೆ ಇವರು ಅರ್ಜಿಯನ್ನ ಹಾಕಿರೋದಿಲ್ಲ. ನಂತರ ನಿರ್ಮಲಾರವರು ನಾನೇ ಅರ್ಜಿಯನ್ನ ಹಾಕಿದ್ದು ಅಂತ ಹೇಳ್ತಾರೆ. ಆಗ ರಜನಿಕಾಂತ್ ರವರು ಈಗ ಇರುವ ಕೆಲಸವನ್ನ ಬಿಟ್ಟು ಮದ್ರಾಸ್ಗೆ ಹೋದರೆ ನಾನು ಏನು ಮಾಡೋದು, ಮದ್ರಾಸ್ಗೆ ಹೋಗುವಷ್ಟು ಹಣ ಸಹ ನನ್ನ ಬಳಿ ಇಲ್ಲ ಎಂದು ಯೋಚಿಸ್ತಾ ಇರ್ತಾರೆ. ಆಗ ನಿರ್ಮಲಾ ಮತ್ತು ಸ್ನೇಹಿತರಾದ ರಾಜ್ ಬಹದ್ದೂರ್ ನಿನ್ನಲ್ಲಿ ಒಳ್ಳೆಯ ನಟನಿದ್ದಾನೆ, ನೀನು ಮದ್ರಾಸ್ಗೆ ಹೋಗಿ ನಟನೆಯನ್ನ ಕಲಿತು ದೊಡ್ಡ ಸ್ಟಾರ್ ಆಗಬೇಕು ಎಂದು ಧೈರ್ಯವನ್ನ ತುಂಬುತ್ತಾರೆ. ನಿರ್ಮಲಾರವರು 500 ರೂಪಾಯಿಗಳನ್ನು ನೀಡ್ತಾರೆ ಮದ್ರಾಸ್ಗೆ ಹೋಗಲು. ಆ ಹಣದಿಂದಲೇ ಮದ್ರಾಸ್ಗೆ ಬಂದು ಫಿಲ್ಮ್ ಇನ್ಸ್ಟಿಟ್ಯೂಟ್ ಅನ್ನ ಸೇರಿಕೊಳ್ತಾರೆ ರಜನಿ ಸರ್. ನಂತರ ಸ್ವಲ್ಪ ದಿನಗಳ ನಂತರ ನಿರ್ಮಲಾರನ್ನ ಕಾಣಲು ಬೆಂಗಳೂರಿಗೆ ಬರ್ತಾರೆ ರಜನಿಯವರು. ಆದರೆ ನಿರ್ಮಲಾರವರು ಕಾಣಿಸೋದಿಲ್ಲ.
ಗೆಳೆಯರ ಜೊತೆ ಮನೆಯ ಬಳಿಗೆ ಹೋಗಿ ನೋಡಿದ್ರೆ ಮನೆ ಬೀಗ ಹಾಕಿರುತ್ತೆ. ಅಕ್ಕಪಕ್ಕದ ಮನೆಯವರನ್ನ ವಿಚಾರಿಸಿದಾಗ ಮನೆ ಖಾಲಿ ಮಾಡಿಕೊಂಡು ಅವರು ಬೇರೆಡೆಗೆ ಹೋಗಿರುವ ವಿಷಯ ತಿಳಿಯುತ್ತೆ. ನಂತರ ಅದೆಷ್ಟೇ ಹುಡುಕಿದರೂ ನಿರ್ಮಲಾರ ಸುಳಿವು ಸಿಗೋದಿಲ್ಲ ರಜನಿಯವರಿಗೆ. ನಂತರ ಮರಳಿ ಮದ್ರಾಸ್ಗೆ ಬಂದು ಟ್ರೈನಿಂಗ್ ಅನ್ನ ಮಾಡ್ತಾ ಇರ್ತಾರೆ. ಕಂಡಕ್ಟರ್ ಕೆಲಸದಿಂದ ಇವರನ್ನ ತೆಗೆದುಹಾಕಲಾಗುತ್ತೆ. ಆ ಸಮಯದಲ್ಲಿ ತಿನ್ನಲು ಊಟ ಇಲ್ಲದೆ, ಮಲಗಲು ಸ್ಥಳವಿಲ್ಲದೆ, ಏನು ಮಾಡಬೇಕು ಎಂದು ತಿಳಿಯದೆ ಸಂಕಷ್ಟಕ್ಕೆ ಸಿಲುಕ್ತಾರೆ ರಜನಿ ಸರ್. ಆ ಸಮಯದಲ್ಲಿ ಇವರಿಗೆ ನೆರವಾಗಿದ್ದು ಇವರ ಸ್ನೇಹಿತರಾಗಿದ್ದ ರಾಜ್ ಬಹದ್ದೂರ್. ನೀನು ಟ್ರೈನಿಂಗ್ ಅನ್ನ ಪೂರ್ತಿ ಮಾಡು ಎಂದು ಹೇಳಿ ರಜನಿಯವರಿಗೆ ಹಣಕಾಸಿನ ಸಹಾಯವನ್ನ ಮಾಡ್ತಾರೆ ಅವರ ಸ್ನೇಹಿತರಾದ ರಾಜ್ ಬಹದ್ದೂರ್. ಒಂದು ದಿನ ರಜನಿಯವರು ನಾಟಕವನ್ನ ಮಾಡ್ತಾ ಇರ್ತಾರೆ. ಆಗ ಇವರ ನಾಟಕವನ್ನು ನೋಡಿದ ಪ್ರಖ್ಯಾತ ಡೈರೆಕ್ಟರ್ ಕೆ ಬಾಲಚಂದ್ರನ್ ರವರು ಇವನಲ್ಲಿ ಏನೋ ಕಲೆ ಇದೆ ಎಂದು ತಿಳಿದು ನೀನು ನನ್ನನ್ನ ಬಂದು ಕಾಣು ಎಂದು ಹೇಳ್ತಾರೆ. ನಂತರ ರಜನಿಕಾಂತ್ ರವರು ನಾಟಕವನ್ನ ಮುಗಿಸಿಕೊಂಡು ಕೆ ಬಾಲಚಂದ್ರರನ್ನ ಭೇಟಿಯಾಗ್ತಾರೆ. ಆಗ ಅವರು ನಿನ್ನಲ್ಲಿ ಏನೋ ಒಂದು ಪ್ರತ್ಯೇಕತೆ ಇದೆ, ಏನಾದ್ರೂ ಆಕ್ಟ್ ಅನ್ನ ಮಾಡಿ ತೋರಿಸು ಅಂತ ಹೇಳ್ತಾರೆ. ಆಗ ರಜನಿಯವರು ತುಘಲಕ್ ನಾಟಕದ ಒಂದು ಸೀನ್ ಅನ್ನ ಆಕ್ಟ್ ಮಾಡಿ ತಮ್ಮಲ್ಲಿರುವ ಕಲೆಯನ್ನ ತೋರಿಸ್ತಾರೆ. ಇದು ಬಾಲಚಂದ್ರರವರಿಗೆ ಇಷ್ಟ ಆಗುತ್ತೆ. ನೀನು ತಮಿಳನ್ನ ಕಲಿತುಕೊಂಡು ಬಾ, ನಾನು ಸಿನಿಮಾದಲ್ಲಿ ಅವಕಾಶವನ್ನ ಕೊಡ್ತೀನಿ ಅಂತ ಹೇಳ್ತಾರೆ. ನಂತರ ತಮ್ಮ ಸ್ನೇಹಿತ ರಾಜ್ ಬಹದ್ದೂರ್ರ ಸಹಾಯದಿಂದ ತಮಿಳನ್ನ ಕಲಿತು ಬಾಲಚಂದ್ರರ ಬಳಿ ಬರ್ತಾರೆ ರಜನಿಯವರು. ಬಾಲಚಂದ್ರರವರು ತಮ್ಮ ನಿರ್ದೇಶನದ ಅಪೂರ್ವ ರಾಗಂಗಳ ಸಿನಿಮಾದಲ್ಲಿ ಒಂದು ಕುಡುಕನ ಪಾತ್ರವನ್ನು ನೀಡ್ತಾರೆ. ಸಿಕ್ಕ ಅವಕಾಶವನ್ನ ಬಳಸಿಕೊಂಡು ಚೆನ್ನಾಗಿ ನಟಿಸ್ತಾರೆ ರಜನಿ ಸರ್. ಸಿನಿಮಾ ರಿಲೀಸ್ಗೂ ಮುನ್ನ ತೆರೆಯ ಮೇಲೆ ಯಾವ ಹೆಸರನ್ನ ಹಾಕಿಕೊಳ್ತೀಯ ಅಂತ ಕೇಳ್ತಾರೆ. ಆಗ ನಾನು ಶಿವಾಜಿರಾವ್ ಗಾಯಕ್ವಾಡ್ ಅಂತ ಹೆಸರನ್ನ ಹಾಕಿಕೊಳ್ತೀನಿ ಎನ್ನುತ್ತಾರೆ ರಜನಿ ಸರ್. ಆ ಹೆಸರಿನ ನಟ ಈಗಾಗಲೇ ಇದ್ದಾರೆ, ನೀನು ರಜನಿಕಾಂತ್ ಎಂದು ಹೆಸರನ್ನಿಟ್ಟುಕು ಎಂದು ಹೇಳ್ತಾರೆ ಬಾಲಚಂದ್ರರವರು. ಅಂದಿನಿಂದ ತಮ್ಮ ಹೆಸರನ್ನ ರಜನಿಕಾಂತ್ ಎಂದು ಬದಲಿಸಿಕೊಡ್ತಾರೆ. ನಂತರ ಪುಟ್ಟಣ್ಣ ಕಣಗಾಲ್ ನಿರ್ದೇಶನದ ಕಥಾಸಂಗಮ ಸಿನಿಮಾದಲ್ಲಿ ನಟಿಸ್ತಾರೆ. ಇದಾದ ಮೇಲೆ ತೆಲುಗಿನ ಅಂತುಲೇನಿ ಕಥಾ ಸಿನಿಮಾದಲ್ಲಿ ಸಹ ನಟಿಸಿ 3 ಭಾಷೆಗಳಲ್ಲಿ ನಟಿಸುತ್ತಾ ತಮ್ಮ ಸಿನಿ ಜರ್ನಿಯನ್ನ ಶುರು ಮಾಡ್ತಾರೆ. ರಜನಿಯವರ ಸಿನಿ ಜರ್ನಿ ಅಷ್ಟೊಂದು ಸುಲಭವಾಗಿರಲಿಲ್ಲ. ಆರಂಭದಲ್ಲಿ ಇವರಿಗೆ ಬರೀ ಚಿಕ್ಕ ಚಿಕ್ಕ ಪಾತ್ರಗಳಲ್ಲಿ ನಟಿಸಲು ಅವಕಾಶ ಸಿಗ್ತಾ ಇತ್ತು. ಯಾವ ಪಾತ್ರ ಸಿಕ್ಕರೂ ನೋ ಎನ್ನದೆ ಮಾಡುತ್ತಿದ್ದರು ರಜನಿಯವರು. ಆ ಸಮಯದಲ್ಲಿ ಕೆಲವರು ಇವರನ್ನ ಅವಮಾನಿಸಿದ್ದು ಉಂಟು. ಆಗ ತಾನೇ ರಜನಿ ನಟಿಸಿದ್ದ 16 ವಯದಿನಿಲೆ ಸಿನಿಮಾ ತೆರೆಯನ್ನ ಕಂಡಿತ್ತು. ಒಬ್ಬ ಜನಪ್ರಿಯ ನಟ ಹೀರೋ ಆಗಿ ನಟಿಸುತ್ತಿದ್ದ ಸಿನಿಮಾದಲ್ಲಿ ಒಂದು ಪಾತ್ರವನ್ನ ಮಾಡುವಂತೆ ನಿರ್ಮಾಪಕರು ಕೇಳಿಕೊಳ್ತಾರೆ. ಸಿನಿಮಾವನ್ನ ಮಾಡಲು ಒಪ್ಪಿಕೊಂಡು 6,000 ರೂಪಾಯಿ ಸಂಭಾವನೆಯನ್ನ ಮಾತನಾಡ್ತಾರೆ. ಮುಂಗಡವಾಗಿ ಅಡ್ವಾನ್ಸ್ ಅನ್ನ ಕೊಡಿ ಎನ್ನುತ್ತಾರೆ ರಜನಿಯವರು. ಆಗ ನಾನು ಈಗ ಹಣ ತಂದಿಲ್ಲ, ನಾಳೆ ನೀವು ಶೂಟಿಂಗ್ಗೆ ಬನ್ನಿ, ಅಲ್ಲಿ ಮ್ಯಾನೇಜರ್ ಬಂದು ನಿಮಗೆ 1,000 ರೂಪಾಯಿ ಅಡ್ವಾನ್ಸ್ ಅನ್ನ ಕೊಡುತ್ತಾರೆ ಎಂದು ಹೇಳುತ್ತಾರೆ ನಿರ್ಮಾಪಕರು. ಮರುದಿನ ಶೂಟಿಂಗ್ಗೆ ಬರ್ತಾರೆ ರಜನಿಯವರು. ಅಡ್ವಾನ್ಸ್ ಮಾತ್ರ ಯಾರು ಕೊಡೋದಿಲ್ಲ. ಆಗ ಅವರು ಮ್ಯಾನೇಜರನ್ನ ಕೇಳಿದಾಗ ಇದರ ಬಗ್ಗೆ ನನಗೇನು ಗೊತ್ತಿಲ್ಲ ಅಂತ ಹೇಳ್ತಾರೆ. ನಿರ್ಮಾಪಕರಿಗೆ ಫೋನ್ ಮಾಡಿ ಕೇಳ್ತಾರೆ ರಜನಿಯವರು. ಆಗ ಓಹ್, ನಾನು ಮರೆತು ಬಿಟ್ಟೆ, ನಾಳೆ ನೀನು ಮೇಕಪ್ ಅನ್ನ ಹಾಕುವುದಕ್ಕೂ ಮೊದಲೇ ನಿನಗೆ ಅಡ್ವಾನ್ಸ್ ಅನ್ನ ನೀಡುತ್ತೇನೆ ಅಂತ ಹೇಳ್ತಾರೆ. ಸರಿ ಅಂತ ಮರುದಿನ ಶೂಟಿಂಗ್ಗೆ ರೆಡಿಯಾಗಿ ಕಾರು ಬರುತ್ತೆ ಎಂದು ಕಾಯ್ತಾ ಇರ್ತಾರೆ. ಗಂಟೆ 8 ಆದರೂ ಕೂಡ ಕಾರು ಬರೋದಿಲ್ಲ. ಕೊನೆಗೆ 8:45ಕ್ಕೆ ಕಾರು ಬರುತ್ತೆ. ಶೂಟಿಂಗ್ಗೆ ಬರುವ ಹೊತ್ತಿಗೆ ಸಮಯ 9:30 ಆಗಿರುತ್ತೆ. ಏನಯ್ಯ ಈಗ ಬರ್ತಾ ಇದೆಯಾ, ಹೀರೋ ಎಲ್ಲ ಬಂದಾಯ್ತು, ಹೋಗು ಬೇಗ ಮೇಕಪ್ ಹಾಕು ಅಂತಾರೆ. ಆದರೆ ರಜನಿಕಾಂತ್ ರವರು ನಾನು ಮೇಕಪ್ ಹಾಕೋದಿಲ್ಲ, ನನಗಿನ್ನು ಅಡ್ವಾನ್ಸ್ ಸಿಕ್ಕಿಲ್ಲ ಅಂತ ಹೇಳ್ತಾರೆ. ನೀನು ಮೇಕಪ್ ಹಾಕು, ಅವರು ಬಂದು ಕೊಡ್ತಾರೆ ಅಂತಾರೆ. ಮೊದಲು 1,000 ಕೊಡಿ, ಆಮೇಲೆ ಮೇಕಪ್ ಎಂದು ಗರಂ ಆಗ್ತಾರೆ ರಜನಿ. ಆಗ ಒಂದು ವೈಟ್ ಅಂಬಾಸಿಡರ್ ಕಾರು ಜೋರಾಗಿ ಬಂದು ಅಲ್ಲಿ ನಿಲ್ಲುತ್ತೆ. ಕಾರ್ನಿಂದ ನಿರ್ಮಾಪಕರು ಕೆಳಗೆ ಇಳಿದು
ಏನೋ ನೀನು ದೊಡ್ಡ ಹೀರೋನ, ಈಗ ತಾನೇ ಒಂದು 4 ಸಿನಿಮಾವನ್ನ ಮಾಡಿದ್ಯಾ, ದುಡ್ಡು ಕೊಟ್ಟಿಲ್ಲ ಅಂದ್ರೆ ಮೇಕಪ್ ಹಾಕಲ್ವ ನೀನು? ನಿಮ್ಮಂತವರನ್ನ ಎಷ್ಟು ಜನರನ್ನ ನೋಡಿಲ್ಲ, ಹೋಗು ಇಲ್ಲಿಂದ, ನಿನಗೆ ಅವಕಾಶ ಇಲ್ಲ ಎಂದು ಎಲ್ಲರ ಮುಂದೆ ಬೈತಾರೆ. ರಜನಿಕಾಂತ್ ರವರು ಏನು ಹೇಳಿದರೂ ಕೇಳುವ ಪರಿಸ್ಥಿತಿಯಲ್ಲಿ ಆ ನಿರ್ಮಾಪಕರು ಇರಲಿಲ್ಲ. ಸರಿ, ಕಾರನ್ನ ಕಳಿಸಿಕೊಡಿ ಎಂದು ಕೇಳ್ತಾರೆ ರಜನಿ. ಅದೆಲ್ಲ ಕೊಡಲ್ಲ, ಕಾರು ಬೇಕಂದ್ರೆ ಬಾಡಿಗೆ ಕೊಡಬೇಕು, ಅದೆಲ್ಲ ಸಾಧ್ಯವಿಲ್ಲ, ನಡೆದುಕೊಂಡೇ ಹೋಗು ಎನ್ನುತ್ತಾರೆ ಆ ನಿರ್ಮಾಪಕ. ಬೇಸರಗೊಂಡು ಅಲ್ಲಿಂದ ನಡೆಯಲು ಶುರು ಮಾಡ್ತಾರೆ ರಜನಿಯವರು. ರಸ್ತೆಯಲ್ಲಿ ನಡೆದುಕೊಂಡು ಬರುವಾಗ ಅವರು ನನಗೆ ಇಷ್ಟೊಂದು ಅವಮಾನ ಮಾಡಲು ನಾನು ಮಾಡಿದ ತಪ್ಪಾದರೂ ಏನು ಎಂದು ಯೋಚಿಸುತ್ತಾ ದುಃಖಿಸುತ್ತಾರೆ. ಆಗ ರಜನಿಕಾಂತ್ ರವರು ಒಂದು ನಿರ್ಧಾರವನ್ನ ಮಾಡ್ತಾರೆ. ಇದೇ ರಸ್ತೆ ಮೇಲೆ ನಾನು ವಿದೇಶಿ ಕಾರ್ನಲ್ಲಿ ಬಂದು ಕಾಲು ಮೇಲೆ ಕಾಲು ಹಾಕಿಕೊಂಡು AVM ಸ್ಟುಡಿಯೋಗೆ ನಾನು ಹೋಗಿಲ್ಲ ಅಂದ್ರೆ ನನ್ನ ಹೆಸರು ರಜನಿಕಾಂತ್ ಅಲ್ಲ ಎಂದು ಶಪಥವನ್ನ ಮಾಡ್ತಾರೆ. ನಂತರ ಮತ್ತಷ್ಟು ಕಷ್ಟಪಟ್ಟು ಕೆಲಸ ಮಾಡಲು ಶುರು ಮಾಡ್ತಾರೆ. ಸಿನಿಮಾಗಳಲ್ಲಿ ವಿಲನ್ ಆಗಿ ಮಿಂಚಲು ಶುರು ಮಾಡ್ತಾರೆ. ಭೈರವಿ ಸಿನಿಮಾದ ಮೂಲಕ ಪೂರ್ಣ ಪ್ರಮಾಣದ ನಾಯಕನಾಗಿ ಮಿಂಚುತ್ತಾರೆ. ಭೈರವಿ ಸಿನಿಮಾ ಅದ್ಭುತ ಪ್ರದರ್ಶನವನ್ನ ಕಾಣುತ್ತೆ. ಈ ಸಿನಿಮಾದ ಮೂಲಕ ಕನ್ನಡ, ತಮಿಳು, ತೆಲುಗಿನ ಅನೇಕ ಸಿನಿಮಾಗಳಲ್ಲಿ ಹೀರೋ ಆಗಿ ನಟಿಸುತ್ತಾ ಎಲ್ಲೆಡೆ ಅಭಿಮಾನಿಗಳ ಮನವನ್ನು ಗೆಲ್ತಾರೆ. 2 ವರ್ಷ ಫುಲ್ ಬ್ಯುಸಿಯಾಗಿ ಎಲ್ಲ ಸಿನಿಮಾಗಳಲ್ಲಿ ನಟಿಸಿ ಸೂಪರ್ ಸ್ಟಾರ್ ಎಂಬ ಬಿರುದನ್ನು ಪಡಿತಾರೆ. ನಂತರ ಇಟಾಲಿಯನ್ ಫಿಯೆಟ್ ಎಂಬ ಕಾರನ್ನ 4.15 ಲಕ್ಷವನ್ನ ಕೊಟ್ಟು ಖರೀದಿಸ್ತಾರೆ. ಈ ವಿದೇಶಿ ಕಾರ್ಗೆ ಒಬ್ಬ ವಿದೇಶಿ ಡ್ರೈವರ್ ಅನ್ನ ಕೆಲಸಕ್ಕೆ ಇಟ್ಟುಕೊಳ್ತಾರೆ. ಕಾರನ್ನ ಹತ್ತಿ ಡ್ರೈವರ್ ರಾಬಿನ್ಸನ್ಗೆ AVM ಸ್ಟುಡಿಯೋಗೆ ನಡಿ ಅಂತ ಹೇಳ್ತಾರೆ. ತನ್ನನ್ನ ಅವಮಾನಿಸಿದ್ದ ನಿರ್ಮಾಪಕರ ಕಾರು ನಿಂತಿದ್ದ ಜಾಗದಲ್ಲಿ ಕಾರನ್ನ ನಿಲ್ಲಿಸಿ ಸಿಗರೇಟ್ ಅನ್ನ ಸೇದೋಕೆ ಶುರು ಮಾಡ್ತಾರೆ. ರಜನಿಕಾಂತ್ ರವರು ಬಂದ ವೈಖರಿಯನ್ನು ನೋಡಿ ಯಾರೋ ಗವರ್ನರ್ ಬಂದಿರಬೇಕು ಅಂತ ಅಂದುಕೊಳ್ತಾರೆ ಎಲ್ಲರೂ. ರಜನಿಯವರ ಈ ಬದಲಾವಣೆಯನ್ನು ನೋಡಿ ಆ ನಿರ್ಮಾಪಕ ಆಶ್ಚರ್ಯಪಟ್ಟು ಶಾಕ್ಗೆ ಒಳಗಾಗ್ತಾರೆ. ರಜನಿಯವರು ತಮ್ಮ 4 ದಶಕಗಳ ಸಿನಿಮಾ ಜರ್ನಿಯಲ್ಲಿ ಮಾಡದ ಪಾತ್ರವಿಲ್ಲ. ತಮ್ಮ ಎಲ್ಲ ಸಿನಿಮಾಗಳಲ್ಲೂ ತನ್ನದೇ ಆದ ಒಂದು ವಿಶಿಷ್ಟ ಸ್ಟೈಲ್ನಿಂದ ಪ್ರೇಕ್ಷಕರ ಮನವನ್ನ ಗೆಲ್ಲುತ್ತಾ ಬಂದಿದ್ದಾರೆ. ಅಮಿತಾಬ್ ಬಚ್ಚನ್ರನ್ನ ಸ್ಫೂರ್ತಿಯಾಗಿ ತೆಗೆದುಕೊಂಡು ಅವರ ಅನೇಕ ಹಿಂದಿ ಸಿನಿಮಾಗಳನ್ನ ತಮಿಳಿನಲ್ಲಿ ರೀಮೇಕ್ ಮಾಡಿ ನಟಿಸುತ್ತಾ ಅಭಿಮಾನಿಗಳ ಮನವನ್ನು ಗೆಲ್ತಾರೆ. ನಂತರ ಅಂಧಾಕಾನು ಎಂಬ ಸಿನಿಮಾದ ಮೂಲಕ ಬಾಲಿವುಡ್ಗೂ ಕಾಲಿಟ್ಟು ಅನೇಕ ಹಿಂದಿ ಸಿನಿಮಾಗಳಲ್ಲಿ ನಟಿಸುತ್ತಾರೆ. ರಜನಿಕಾಂತ್ ರವರು ಬಿಲ್ಲಾ, ಬಾಷ್, ಪೆದ್ದರಾಯುಡು, ಅರುಣಾಚಲಂ ಮತ್ತು ಪಡೆಯಪ್ಪ ಸಿನಿಮಾಗಳ ಮೂಲಕ ಸೌತ್ ಚಿತ್ರಪ್ರೇಮಿಗಳ ಮನವನ್ನು ಗೆಲ್ತಾರೆ. 2002ರಲ್ಲಿ ರಿಲೀಸ್ ಆದ ಬಾಬಾ ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಸೋಲುತ್ತೆ. ರಜನಿಕಾಂತ್ ರವರು ಡಿಸ್ಟ್ರಿಬ್ಯೂಟರ್ಗಳಿಗೆ ಹಣವನ್ನ ನೀಡಿ ನೆರವಾಗ್ತಾರೆ. ಬಾಬಾ ಸಿನಿಮಾದ ನಂತರ 2 ವರ್ಷಗಳು ಸಿನಿಮಾಗಳಿಂದ ದೂರ ಉಳಿತಾರೆ. ನಂತರ ಚಂದ್ರಮುಖಿ ಸಿನಿಮಾದ ಮೂಲಕ ಮತ್ತೆ ಭರ್ಜರಿ ಎಂಟ್ರಿಯನ್ನು ಕೊಡ್ತಾರೆ ರಜನಿ ಸರ್. ಚಂದ್ರಮುಖಿ ಸಿನಿಮಾ ದಾಖಲೆಯ ಕಲೆಕ್ಷನ್ ಅನ್ನ ಮಾಡಿ ತಮಿಳು ಚಿತ್ರರಂಗದಲ್ಲಿ ಅತಿ ಹೆಚ್ಚು ದಿನ ಪ್ರದರ್ಶನ ಕಂಡ ಸಿನಿಮಾವಾಗಿ ರೆಕಾರ್ಡ್ ಮಾಡುತ್ತೆ. ನಂತರ ರಜನಿಕಾಂತ್ ರವರ ಅಭಿನಯದ ಶಿವಾಜಿ, ಕಥಾನಾಯಕುಡು, ಲಿಂಗ್, ರಾವಣ್, ಕಬಾಲಿ, ಕಾಲ 2.0, ಪೇಟ, ದರ್ಬಾರ್ ಮುಂತಾದ ಸಿನಿಮಾಗಳಲ್ಲಿ ನಟಿಸಿ ಪ್ರೇಕ್ಷಕರ ಮನವನ್ನ ಗೆಲ್ಲುತ್ತಾ ಅಭಿಮಾನಿಗಳ ಪಾಲಿಗೆ ತಲೈವಾಗಿ ಮಿಂಚುತ್ತಾರೆ. ಹಾಲಿವುಡ್ ಸಿನಿಮಾದಲ್ಲಿ ನಟಿಸಿದ ಮೊದಲ ಸೌತ್ ಇಂಡಿಯನ್ ಸ್ಟಾರ್ ನಮ್ಮ ರಜನಿಕಾಂತ್ ರವರು. ಬ್ಲಡ್ ಸ್ಟೋನ್ ಎಂಬ ಹಾಲಿವುಡ್ ಸಿನಿಮಾದಲ್ಲಿ ಟ್ಯಾಕ್ಸಿ ಡ್ರೈವರ್ ಪಾತ್ರವನ್ನು ಮಾಡುವ ಮೂಲಕ ಹಾಲಿವುಡ್ನಲ್ಲೂ ಹೆಸರನ್ನ ಮಾಡ್ತಾರೆ. ರಜನಿಕಾಂತ್ ರವರು ಹಾಲಿವುಡ್ ಅಷ್ಟೇ ಅಲ್ಲದೆ ಜಪಾನ್ನಲ್ಲೂ ತಮ್ಮ ಮುತ್ತು ಸಿನಿಮಾದ ಮೂಲಕ ಗುರುತಿಸಿಕೊಳ್ತಾರೆ. ಮುತ್ತು ಸಿನಿಮಾವನ್ನ ಜಪಾನ್ ಭಾಷೆಗೆ ಡಬ್ ಮಾಡಲಾಗುತ್ತೆ. ಆ ಸಿನಿಮಾ ಜಪಾನ್ನಲ್ಲಿ ಅದ್ಭುತವಾದ ಪ್ರದರ್ಶನವನ್ನ ಕಾಣುತ್ತೆ. ಜಪಾನ್ ಭಾಷೆಗೆ ಡಬ್ ಆದ ಮೊದಲ ಸಿನಿಮಾ ಇದು. ರಜನಿಕಾಂತ್ರ ಸಿನಿಮಾಗಳು ಸೌದಿ, ಬ್ರಿಟನ್, ಅಮೆರಿಕ ಭಾಷೆಗಳಿಗೂ ಡಬ್ ಆಗಿ ಹೋಗುತ್ತೆ. ಇದರಿಂದಲೇ ತಿಳಿಯುತ್ತೆ ರಜನಿಕಾಂತ್ರ ಜೀವನ ಕಥೆಯನ್ನ CBSE 6ನೇ ತರಗತಿಯ ಪಠ್ಯ ಪುಸ್ತಕದಲ್ಲಿ ಒಂದು ಲೆಸನ್ ಆಗಿಡಲಾಗಿದೆ.
ಫ್ರಮ್ ಬಸ್ ಕಂಡಕ್ಟರ್ ಟು ಸೂಪರ್ ಸ್ಟಾರ್ ಎಂಬ ಹೆಸರನ್ನ ಆ ಲೆಸನ್ಗೆ ಇಡಲಾಗಿದೆ. ಈ ರೀತಿಯ ಗೌರವವನ್ನು ಪಡೆದ ಏಕೈಕ ನಟರಾಗಿದ್ದಾರೆ ಸೂಪರ್ ಸ್ಟಾರ್ ರಜನಿಕಾಂತ್. ರಜನಿಕಾಂತ್ ರವರು ಸಿನಿಮಾ ರಂಗದಲ್ಲಿ ಸಲ್ಲಿಸಿದ ಸೇವೆಗಾಗಿ ಪದ್ಮಭೂಷಣ, ಪದ್ಮವಿಭೂಷಣ, ಫಿಲ್ಮ್ ಫೇರ್ ಪ್ರಶಸ್ತಿ, ತಮಿಳುನಾಡು ರಾಜ್ಯ ಚಲನಚಿತ್ರ ಪ್ರಶಸ್ತಿ, ಸಿನಿಮಾ ಎಕ್ಸ್ಪ್ರೆಸ್ ಪ್ರಶಸ್ತಿ, ಕಲೈಮಮಣಿ ಪ್ರಶಸ್ತಿ ಮುಂತಾದ ಪ್ರತಿಷ್ಠಿತ ಪ್ರಶಸ್ತಿಗಳನ್ನು ನೀಡಿ ಇವರನ್ನ ಗೌರವಿಸಲಾಗಿದೆ. ರಜನಿಕಾಂತ್ ರವರು 26 ಫೆಬ್ರವರಿ 1981ರಂದು ಲತಾ ರಂಗಚಾರಿ ಅವರನ್ನ ಮದುವೆಯಾಗ್ತಾರೆ. ಈ ದಂಪತಿಗಳಿಗೆ ಐಶ್ವರ್ಯ ರಜನಿಕಾಂತ್ ಮತ್ತು ಸೌಂದರ್ಯ ರಜನಿಕಾಂತ್ ಎಂಬ ಇಬ್ಬರು ಮಕ್ಕಳಿದ್ದಾರೆ. ಆಧ್ಯಾತ್ಮವನ್ನ ಪಾಲಿಸುವ ರಜನಿಕಾಂತ್ ರವರು ಸಿನಿಮಾ ರಂಗದಲ್ಲಿ ದುಡಿದು ದಣಿದಾಗ, ಮನಸ್ಸಿಗೆ ನೆಮ್ಮದಿ ಸಿಗದೆ ಗೊಂದಲಕ್ಕೆ ಈಡಾದಾಗ ಯಾರಿಗೂ ತಿಳಿಯದೆ ಹಿಮಾಲಯಕ್ಕೆ ಹೋಗಿ ಹಿಮಾಲಯವನ್ನ ಸುತ್ತಾಡಿ ಗುಹೆಯಲ್ಲಿ ಧ್ಯಾನ ಮಾಡುತ್ತಾ ಸ್ವಲ್ಪ ಸಮಯವನ್ನ ಕಳೆದು ಮಹಾವೀರ ಬಾಬಾರ ಆಶೀರ್ವಾದವನ್ನ ಪಡೆದು ಬರ್ತಾರೆ. ಒಂದು ಸಾಧಾರಣ ಕುಟುಂಬದಲ್ಲಿ ಜನಿಸಿದ ರಜನಿಕಾಂತ್ ರವರು ತಮ್ಮ ಶ್ರಮವನ್ನೇ ಆಯುಧವನ್ನಾಗಿ ಮಾಡಿಕೊಂಡು ಬಸ್ ಕಂಡಕ್ಟರ್ನಿಂದ ಹೀರೋ ಆಗಿ ಬೆಳೆದು ಲೆಜೆಂಡ್ ಎನಿಸಿಕೊಂಡ ಇವರ ಸಾಧನೆ ಊಹೆಗಳಿಗೂ ನಿಲುಕದ್ದು. ಎಷ್ಟೇ ಸಾಧಿಸಿದರೂ ನಾನು ನಿಮಿತ್ತ ಮಾತ್ರ ಅಂತ ಹೇಳು ಇವರ ವ್ಯಕ್ತಿತ್ವ ಅಮೂಲ್ಯವಾದದ್ದು. ಯಾವಾಗಲೂ ನಗುತ್ತಾ, ಸ್ವಲ್ಪ ಮೇಕಪ್ ಸಹ ಹಾಕದೆ ಸರಳವಾಗಿ ಎಲ್ಲರ ಜೊತೆ ಬೆರೆಯೋ ಸಹಜ ಗುಣ. ಕೋಟಿಗಟ್ಟಲೆ ದಾನ ಮಾಡಿದರೂ ಎಲ್ಲೂ ತನ್ನ ಹೆಸರನ್ನ ಹೇಳಿಕೊಳ್ಳದ ಹೃದಯವಂತಿಕೆ. ಇಂತಹ ಎಲ್ಲ ಗುಣಗಳು ಒಬ್ಬರಲ್ಲಿ ಇದ್ದಾವೆ ಅಂತ ಊಹಿಸಿಕೊಳ್ಳೋದೇ ಕಷ್ಟ. ಊಹೆಗೆ ಸಿಗದ ಅಪರೂಪದ ವ್ಯಕ್ತಿತ್ವ ರಜನಿಕಾಂತ್ರದ್ದು. ಇದರಿಂದಲೇ ಅಭಿಮಾನಿಗಳು ಇವರನ್ನ ತಲೈವ ಅಂತ ಕರೆಯೋದು. ರಜನಿಕಾಂತ್ ರವರು ನಡೆದು ಬಂದ ಹಾದಿ ಸ್ಫೂರ್ತಿಯನ್ನು ಕೊಡುವ ಒಂದು ಸಜೀವ ಕಾವ್ಯ. 70ರ ವಯಸ್ಸಿನಲ್ಲೂ ಅಭಿಮಾನಿಗಳನ್ನ ತನ್ನದೇ ಆದ ಸ್ಟೈಲ್ನಿಂದ ಕಟ್ಟಿ ಹಾಕುವ ಸೂಪರ್ ಸ್ಟಾರ್ ರಜನಿಕಾಂತ್ ರವರು ಮತ್ತಷ್ಟು ಅದ್ಭುತವಾದ ಸಿನಿಮಾಗಳನ್ನು ಮಾಡಿ ಅಭಿಮಾನಿಗಳನ್ನ ರಂಜಿಸಲಿ ಎಂದು ಆಶಿಸೋಣ. ರಜನಿಕಾಂತ್ ರವರ ಜೀವನದ ಬಗ್ಗೆ ವಿಸ್ತಾರವಾಗಿ ಈ ವಿಡಿಯೋದಲ್ಲಿ ನೋಡಿದ್ರಲ್ಲ ಸ್ನೇಹಿತರೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ತಪ್ಪದೇ ಲೈಕ್ ಮಾಡಿ. ನೀವು ಕೂಡ ರಜನಿಕಾಂತ್ ರವರ ಅಭಿಮಾನಿಯಾಗಿದ್ದರೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನ ತಪ್ಪದೆ ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಇದೇ ರೀತಿಯ ಹೆಚ್ಚಿನ ಸ್ಫೂರ್ತಿದಾಯಕ ವಿಡಿಯೋಗಳಿಗಾಗಿ ನಮ್ಮ ಮಿಲಿಯನ್ ಡ್ರೀಮ್ಸ್ ಕನ್ನಡ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಪಕ್ಕದಲ್ಲೇ ಇರುವ ಬೆಲ್ ಐಕನ್ ಅನ್ನು ಕೂಡ ಕ್ಲಿಕ್ ಮಾಡಿ. ಜೀವನದಲ್ಲಿ ಏನಾದರೂ ಸಾಧನೆಯನ್ನು ಮಾಡಬೇಕು ಅಂತ ಕನಸನ್ನ ಕಾಣುತ್ತಿರುವ ಪ್ರತಿಯೊಬ್ಬ ಕನಸುಗಾರನಿಗೂ ಈ ವಿಡಿಯೋ ಸ್ಫೂರ್ತಿಯಾಗಲಿ ಎನ್ನುವುದೇ ನಮ್ಮ ಆಶಯ. ಧನ್ಯವಾದಗಳು.